ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮವರೇ ಆದ ಸನ್ನಿಹಿತರಾದಂಥ ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಶ್ರೀಯುತ ವಿವೇಕಾನಂದಗೌಡ ಪಾಟೀಲ್ ಅವರನ್ನ ತಮ್ಮೆಲ್ಲರ ಪರವಾಗಿ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದಾರೆ. ಎನಿಸ್ತಾ ಇಲ್ಲಿ ಕುಮಾರವ್ಯಾಸ ನಮ್ಮ ಭಾಗದ ಬಹಳ ಜನ ಹಳೆಗನ್ನಡದ ಕವಿಗಳು ಇದ್ದಾರೆ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ನಾವು ಆತನಿಗೆ ಮಾತ್ರ ಯಾಕೆ ಕರೆಯಕ್ಕೆ ಸಾಧ್ಯ? ನಮ್ಮ ಊರಿನ ನಮ್ಮ ಮನೆಯ ಕವಿಯನ್ನ ಮನಸ್ಸಿನಲ್ಲಿ ನೆನೆಸ್ತಾ ಅಂಥದ್ದೇ ಈಗ ಅಧಿಕೃತವಾಗಿ ನನ್ನ ತಿಳುವಳಿಕೆಯ ಪ್ರಕಾರ ಅಧಿಕೃತವಾಗಿ 2.5 ಲಕ್ಷ ಜನ ಬರಹಗಾರರು ಇದ್ದಾರೆ. ಅದು ಕವಿಗಳು ಹೆಚ್ಚು ಕವಿತೆಯಿಂದನೇ ಪಾದಾರ್ಪಣೆ ಮಾಡ್ತೀವಾದ್ದರಿಂದ ಅಧಿಕೃತವಾಗಿ 2.5 ಲಕ್ಷ ಕವಿಗಳ ಪರಂಪರೆಯೊಳಗೆ ನಾವು ಸೇರ್ಕೋತಾ ಇದ್ದೀವಿ ಅನ್ನೋದು ಒಂದು ಕಡೆ ಸಂತೋಷ, ಮತ್ತು ಒಂದು ಕಡೆ ನಮ್ಮನ್ನು ನಾವು ಇನ್ನಷ್ಟು ಪ್ರಜ್ಞೆಗೆ ಪರೀಕ್ಷೆಗೆ ಒಳಪಡಿಸ್ಕೊಳ್ಬೇಕು ಅಂತ. ಈ ಸಮಯದಲ್ಲಿ ಮೇಡಮ್ ಅವರ ಪುಸ್ತಕ ಒಂದು ಕಾರಣಕ್ಕೆ ಇನ್ನಷ್ಟು ಹೆಮ್ಮೆ ಪಡ್ತೀನಿ ಮತ್ತು ಖುಷಿ ಪಡ್ತೀನಿ. ಒಬ್ಬ ಮಹಿಳೆಯಾಗಿ, ಒಬ್ಬ ಹೆಣ್ಣು ಮಗಳಾಗಿ ಮತ್ತೊಬ್ಬ ಮಹಿಳೆಯ ಪುಸ್ತಕವನ್ನು ನಾನು ಪರಿಚಯ ಮಾಡ್ತಾ ಇದ್ದೀನಿ. ಜಗತ್ತಿಗೆ ಕಾಣದೇ ಇರೋ ಬಹಳಷ್ಟು ಸಂಗತಿಗಳು ನಮ್ಮ ಮಹಿಳಾ ಲೋಕದಲ್ಲಿದ್ದಾವೆ. ಅದು ಎಂತಹ ಸಂಗತಿಗಳು ಅಂದರೆ ಬಹುಶಃ ನಿಮ್ಮ ನೇರ ಕಣ್ಣುಗಳಿಗೆ ಕಾಣಿಸದೇ ಇರೋಷ್ಟು ನಮ್ಮ ಹೆಣ್ಣು ಲೋಕದಲ್ಲಿ, ಮಹಿಳಾ ಲೋಕದಲ್ಲಿ ತಲ್ಲಣಗಳಿರ್ತವೆ. ಅವುಗಳನ್ನು ಒಬ್ಬ ಮಹಿಳೆ ದಾಖಲಿಸ್ತಾ ಹೋಗಬೇಕು. ಮತ್ತು ಅಂತಹ ಶ್ರೇಷ್ಠವಾದ ಕಾರ್ಯವನ್ನು ಮೇಡಮ್ ಅವರು ಕೂಡ ಶುರು ಮಾಡಿದ್ದಾರೆ. ಅತ್ತಿಮಬ್ಬೆಯ ನಾಡಿನಲ್ಲಿ ಇರೋರು ನಾವು ಅವರ ಘನತೆಯನ್ನು, ಬರಹದ ಘನತೆಯನ್ನು ಇನ್ನೂ ಹೆಚ್ಚು ಮಾಡ್ತಾ ಈಗ ಮಾತಿಗಿಳಿದ ಹಣತೆ ಹೆಸರೇ ಬಹಳ ಚೆನ್ನಾಗಿದೆ. ಹಣತೆ ಮಾತಿಗಿಳಿಯೋದು ಅಂತ ಹೇಳಿದರೆ ನಾವು ಬೆಳಕಿನ ಜೊತೆ ಮಾತಾಡಿದಾಗೆ, ಬೆಳಕಿನ ಜೊತೆಗೆ ಬೆಳಕಿನ ಸಂಘ ಮಾಡ್ತೀವಿ, ಬೆಳಕಿನ ಸಹವಾಸ ಮಾಡ್ತೀವಿ, ಬೆಳಕಿನ ಕಡೆಗೆ ಹೋಗ್ತೀವಿ, ಎಷ್ಟೆಲ್ಲ ಅರ್ಥ ಕೊಡ್ಬಹುದು. ಹಣತೆ ಅನ್ನುವಂಥದ್ದೇ ಒಂದು ಪುಟ್ಟ ಇಡೀ ಒಂದು ಬಹುಶಃ ನಾವು ಕೇಳಿರ್ತೀವಿ. ಸೂರ್ಯ ಮುಳುಗುವಾಗ ಎಲ್ಲರನ್ನೂ ಕೇಳಿದಂತೆ ನಾನು ಹೋದ್ಮೇಲೆ ಜಗತ್ತಿಗೆ ಕತ್ಲಾಗುತ್ತೆ, ನೀವು ಬರ್ತೀರಾ, ನೀವು ಬರ್ತೀರಾ, ನೀವು ಬರ್ತೀರಾ, ಎಲ್ಲರನ್ನೂ ಕೇಳಿದಾಗ ಎಲ್ಲರೂ ನನಗಾಗಲ್ಲ ನನಗಾಗಲ್ಲ ಅಂತ ಹೇಳಿದ್ರಂತೆ. ಆ ಸಮಯಕ್ಕೆ ಒಂದು ಪುಟ್ಟ ಹಣತೆ ಬಂದು ಹೇಳ್ತಂತೆ, ನೀನು ಏನು ಯೋಚನೆ ಮಾಡಬೇಡ, ನೀನು ಬರೋವರೆಗೂ ನಾನು ಇರ್ತೀನಿ, ಮತ್ತು ನೀ ಬಂದ್ಮೇಲೆ ನಾನು ಸುಮ್ಮನೆ ಆಗ್ತೀನಿ ಅಂತ. ಅಂತಹ ಸೂರ್ಯನ ರೀಪ್ಲೇಸ್ ಆಗುವಂಥದ್ದು, ಸೂರ್ಯನ ಶಕ್ತಿ ಅಗಾಧವಾದದ್ದು. ಆದರೆ ಹಣತೆ ಕೂಡ ತನ್ನ ಘನತೆಯನ್ನು ತನ್ನ ಸಂದರ್ಭಕ್ಕೆ ಎತ್ತಿ ಹಿಡಿಯುತ್ತೆ. ಅಂತಹ ಹಣತೆಯ ಜೊತೆಗೆ ಮಾತನಾಡುವ, ಅಂದರೆ ಬೆಳಕಿನ ಬಗ್ಗೆ ಮಾತನಾಡುವ, ಬದುಕಿನ ಬಗ್ಗೆ ಮಾತನಾಡುವ ಕವಿತೆಗಳನ್ನು ನಾವು ಇವರ ಸಂಕಲನದಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಕೆಲಸ ಮಾಡಿದ್ದೀನಿ ಹೊಲದಲ್ಲಿ ಸಾಕಷ್ಟು. ನಾನು ತುಂಬ ಪರಿಶ್ರಮದಿಂದ ಬಂದಿದ್ದೀನಿ. ನನ್ನ ತಾಯಿ ನಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿ ಬೆಳೆಸಿದ್ದಾರೆ. ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ರೆ ಅದಕ್ಕೆ ನನ್ನ ತಾಯಿ ಕಾರಣ ಅಂತ ಹೇಳಿ ಅವರು ತುಂಬ ಹೃದಯದಿಂದ, ಪ್ರಾಂಜಲ ಮನಸ್ಸಿನಿಂದ ಏನು ಆ ಬಗ್ಗೆ ಹೇಳ್ತಾರಲ್ಲ ಅದನ್ನು ಇಲ್ಲಿ ಕವಿತೆಯಾಗಿಸಿದ್ದಾರೆ. ರೈತರಿಗೆ ಹೆಣ್ಣು ಕೊಡಿ. ನೀವು ಇನ್ನೊಂದು ಇತ್ತೀಚಿನ ಸಂಗತಿಯನ್ನು ಗಮನಿಸಿರಬಹುದೇನೋ, ಒಂದು ಸಮೀಕ್ಷೆಯ ಪ್ರಕಾರ ಡೈವರ್ಸ್, ವಿಚ್ಛೇದನಗಳೇನಾಗ್ತಿದಾವಲ್ಲ, ತುಂಬ ಓದಿದ ವೆಲ್ ಸೆಟಲ್ಡ್ ಜನರ ಕಡೆನೇ ಹೆಚ್ಚಾಗ್ತಾ ಇದ್ದಾವೆ. ರೈತರು ಅಥವಾ ರೈತಾಪಿ ವರ್ಗದ ಒಂದೇ ಒಂದು ಡೈವರ್ಸ್, ವಿಚ್ಛೇದನ, ಬಿಡುಗಡೆ ಆಗಿರೋದನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ಈ ಮೇಲ್ಮುಖ ಮಾಡಿ ಏನು ಹೋಗ್ತಾ ಇದ್ದೀವಲ್ಲ ಅದು ಎಷ್ಟರ ಮಟ್ಟಿಗೆ ಸೂಕ್ತನೋ ಗೊತ್ತಿಲ್ಲ. ಈ ರೈತನ ಜೊತೆಗೆ ಹೊಲದಲ್ಲಿ ದುಡಿಯುವರು ಒಂದಾಗಿ, ಬಂಡ್ಯಾಗ ಹೋಗುವರು ಜೊತೆಗೂಡಿ, ರೊಟ್ಟಿ ಬುತ್ತಿಯನ್ನು ಮೆಲ್ಲುವರು ಕೂಡಿ, ಮೇಟಿ ಹಿಡಿದು ಕೈ ಹಿಡಿದು ಕೂಡಿ, ಹೀಗೆ ಒಟ್ಟಾಗಿ ಬದುಕ್ತಾರೆ. ಅವ್ರ ಬದುಕು ಹೇಗಿದೆ ಅಲ್ಲ, ನನ್ನ ಕೆಲಸ ನಾ ಮಾಡ್ತೀನಿ, ನಿನ್ನ ಕೆಲಸ ನೀ ಮಾಡಿ, ಮತ್ತೆ ಮಕ್ಕಳಿಗೆ ಒಂದು ಫೋನ್ ಕೊಟ್ಟು ನಿಮ್ಮ ಕೆಲಸ ನೀವು ಮಾಡಿ, ಇಲ್ಲ, ಅವ್ರ ಬದುಕು ಒಬ್ಬರ ಕಣ್ಮುಂದೆ ಒಬ್ಬರಿಗೆ ನಡೀತಾ ಇದೆ. ಇಂತಹ ಅದ್ಭುತವಾದ ಬದುಕನ್ನು ನೆಲಮೂಲ ಸಂಸ್ಕೃತಿ ಅಂತ ನಾವೇನು ಕರಿತೀವಲ್ಲ, ಆ ಸಂಸ್ಕೃತಿ ಅವರು ಬದುಕ್ತಾ ಇದ್ದಾರೆ. ಅವ್ರಿಗೆ ಹೆಣ್ಣು ಕೊಡ್ರಿ, ನಾವು ಹೊಲ ಇರಬೇಕು, ಅದೇ ಮಕ್ಕಳನ್ನ ಕೊಡಂಗಿಲ್ಲ, ಹೊಲಕ್ಕೆ ಕಳಿಸ್ಬಾರ್ದು ಅಂತಾರಲ್ಲ. ಇಲ್ಲಿ ಮೇಡಮ್ ಅವ್ರ ಕವಿತೆ ತುಂಬ ಮಾತಾಡ್ತಾ ಇದೆ, ರೈತ ದೇಶದ ಬೆನ್ನೆಲುಬಿದ್ದಾನೆ ಅಂತ ಹೇಳಿ. ಹೀಗೆ ರೈತನಿಗೆ ಹೆಣ್ಣು ಕೊಡಿ ಅಂತ ಹೇಳುವಾಗಲೇ ಅವರ ಸ್ಥಿತಪ್ರಜ್ಞೆ ಅಥವಾ ಅವರ ಸಮಾಜದ ಜೊತೆಗೆ ಅವರಿಗಿರುವ ವಿಚಾರಗಳನ್ನು ನಾವು ತಿಳ್ಕೋಬೇಕಾಗತ್ತೆ. ಹಾಗೆಯೇ ಇವರು ನಮ್ಮವರು, ಒಂದಷ್ಟು ಕವಿತೆಗಳನ್ನು ಅವ್ರದ್ದು ಹೇಳ್ತಾ ಹೋದರೆ, ಇವರು ನಮ್ಮವರು. ಈ ಇವರು ನಮ್ಮವರು ಕವಿತೆಯನ್ನು ನೋಡುವಾಗ ನಮ್ಮ ಬೆನ್ನಿಂದೇನು ಇರೋರು ನಮಗೆ ನೆನಪಾಗ್ತಾರೆ. ಇವ್ರು ಹೇಳ್ತಾ ಹೋಗ್ತಾರೆ, ಹೌದಲ್ಲ ಇವರು ನಮ್ಮವರದಾರಲ್ಲ ಅಂತ ಹೇಳಿ.
ಮತ್ತು ಈ ಪೌರ ಕಾರ್ಮಿಕರು, ಕೆಳ ಸ್ತರದಲ್ಲಿ ಕೆಲಸ ಮಾಡ್ತಾ ಇರೋ ಒಂದಷ್ಟು ಕಾರ್ಮಿಕರ ಕುರಿತಾಗಿ ಒಂದು ತಾಯಿ ಹೃದಯ ಮಿಡಿತಾ ಇದೆ ಇಲ್ಲಿ. ಬಿಸಿಲು ಬೇಗೆ ನೋಡದೆ ಪುಡಿಗಾಸಿಗಾಗಿ ಅವ್ರು ಕೆಲಸ ಮಾಡ್ತಿರ್ತಾರೆ. ನಾವು ಆರಾಮ್ ನೆರಳೊಳಗೆ ಬದುಕ್ತೀವಿ. ಅಂಥವ್ರಿಗೋಸ್ಕರ ಕನಿಷ್ಠ ಒಂದು ಹಿಡಿ ಕನಿಕರ ಪ್ರೀತಿಯನ್ನಾದರೂ ಕೊಡ್ರಿ, ಇವರು ನಮ್ಮವರೇ ಅಂತ ಹೇಳ್ತಾ ಇದ್ದಾರೆ. ಯಾಕೆ ನಾವು ಕವಿತೆಗಳನ್ನು ಓದಬೇಕು ಅಂತಂದರೆ ನಮ್ಮ ಮನಸ್ಸನ್ನು ಸಂಸ್ಕಾರಗೊಳಿಸಿಕೊಳ್ಳಲು. ನಮ್ಮ ಎಷ್ಟೋ ಕವಿತೆಗಳು ನಮ್ಮ ಬದುಕಿಗೆ ಮಾರ್ಗದರ್ಶನವನ್ನು ನೀಡ್ತವೆ. ಮಿತ್ರನಂತೆ ಎಷ್ಟೋ ತೊಡಕಿನ ಸಂದರ್ಭಗಳಲ್ಲಿ ಆಪ್ತ ಸಹಾಯಕಿಯಂತೆ ಸಹಾಯ ಮಾಡ್ತವೆ. ಕಾವ್ಯವನ್ನು ಓದ್ತಕ್ಕಂತಹ ವ್ಯಕ್ತಿಯ ಮನಸ್ಸು ತನ್ನಿಂದ ತಾನೇ ಬದಲಾವಣೆ ಆಗ್ತಾ ಹೋಗ್ತದೆ, ಸಂಸ್ಕಾರವಂತ ಆಗ್ತಾ ಹೋಗ್ತದೆ. ತಮ್ಮ ಇದುವರೆಗೂ ಶಿಲ್ಪಾ ಮೇಗೇರಿಯವರು ಮಾತಿಗಿಳಿದ ಹಣತೆ ಕೃತಿಯಲ್ಲಿ ಅವರು ಹೇಳಿದ್ದಿಷ್ಟು: ಹಳೆಯ ಬೇರುಗಳನ್ನು ಮರೆಯಬಾರದು, ಮೌಲ್ಯಗಳನ್ನು ಮರೆಯಬಾರದು, ತಾಯಿ ಅನ್ನೋದು ಒಂದು ದೊಡ್ಡ ಶಕ್ತಿ. ಇನ್ನೂ ಅನೇಕ ವಿಷಯಗಳನ್ನು ಕುರಿತು ಮೇಡಮ್ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಪುಸ್ತಕ ಪ್ರಕಟಣೆ ಎನ್ನುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ. ಬಹುಶಃ ಮಮತಾ ದೊಡ್ಡಮನಿ ಮೇಡಮ್ ಅವರು ಈ ಪುಸ್ತಕದ ಪ್ರಕಟಣೆಗಾಗಿ ಸುಮಾರು 3 ತಿಂಗಳ ಶತಪ್ರಯತ್ನ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಜೊತೆಗೆ ಮಮತಾ ದೊಡ್ಡಮನಿ ಮೇಡಮ್ ಅವರ ಪರಿವಾರ, ಅವರ ಪತಿಯವರು, ಅವರ ಮಕ್ಕಳು ಮತ್ತು ಅವರ ಅಳಿಯ, ನಾವೆಲ್ಲ ಒಂದು ಮೇಡಮ್ ಅವ್ರ ಮನೆಯವ್ರು ಬರಬೇಕು. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ಹೇಳ್ತಾರೆ, ಆದರೆ ಮೇಡಮ್ ಅವ್ರ ವಿಷಯದಲ್ಲಿ ಉಲ್ಟಾ, ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಅವ್ರ ಮನೆಯವರು ಇದ್ದಾರೆ. ಭಾಳ ಮಾತಾಡೋದಿಲ್ಲ ಸರ್, ಅವರು ಭಾಳ ಮಾತಾಡೋದಿಲ್ರಿ. ಹಾಗಾಗಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾರೆ. ಪ್ರಾಮಾಣಿಕವಾಗಿ ಹೇಳಬೇಕು, ಆ 40% ಕವನಗಳನ್ನು ಸ್ವಲ್ಪ ಓದಿ ಅದಕ್ಕೆ ನನ್ನ ಅಭಿಪ್ರಾಯವನ್ನು ನಾನು ಬರೆದಿದ್ದೇನೆ ಅಂತನ್ನುವಂಥ ಮಾತನ್ನು ಹೇಳಿ, ಮೋಸ್ಟ್ಲಿ ಶಿಲ್ಪಾ ಮೇಡಮ್ ಹೇಳುವಾಗ ಒಂದು ಮಾತು ಹೇಳಿದ್ರೆ ನನಗೆ ಭಾಳಷ್ಟು ಖುಷಿ ಕೊಡ್ತದೆ. ಹೆಣ್ಣು ಮಕ್ಕಳ ಜಗತ್ತಿನಲ್ಲಿ ಅಥವಾ ಲೋಕದಲ್ಲಿ ಹಲವಾರು ಗೊತ್ತಿರದ ಸಂಗತಿಗಳಿರುತ್ತವೆ ಅನ್ನುವಂಥದ್ದು. ಆದರೆ ನಾನು ಎಲ್ಲೋ ಒಂದು ಕಡೆ ಹೇಳಿದ್ದೆ, ನಾನು ಮೂಲತಃ ವಿಜ್ಞಾನದ ವಿದ್ಯಾರ್ಥಿ ಆಗಿದ್ದರಿಂದ ಸಂಪೂರ್ಣವಾಗಿ ಹೆಣ್ಣುತನ ಅನ್ನುವಂಥದ್ದು ಎಲ್ಲರಲ್ಲಿ ಅರ್ಧ ಭಾಗಂತೂ ಇದ್ದೇ ಇರ್ತದೆ. 23 ಜೊತೆ ಕ್ರೋಮೋಸೋಮ್ ಅಂತ ಹೇಳ್ತೀವಿ ನಾವು. ಆ 23 ಜೊತೆ ಕ್ರೋಮೋಸೋಮ್ನಲ್ಲಿ ವರ್ಣತಂತುಗಳಲ್ಲಿ 23 ಸಿಂಗಲ್ ತಾಯಿಯಿಂದ ಬಂದಿರ್ತಾವ, ಇನ್ನು ಸಿಂಗಲ್ ತಂದೆಯಿಂದ ಬಂದಿರ್ತಾವ. ಒಂದು ಜೊತೆ ಕ್ರೋಮೋಸೋಮಿನಿಂದ ಮಾತ್ರ ವ್ಯಕ್ತಿ ಗಂಡು ಹೆಣ್ಣು ಅಥವಾ ಪ್ರಾಣಿ ಗಂಡು ಹೆಣ್ಣು ಅನ್ನೋದನ್ನ ನಿರ್ಧರಿಸ್ತದೆ. ಹಾಗಾಗಿ ಹಲವಾರು ಗೊತ್ತಿರದ ಸಂಗತಿಗಳೇನದವಲ್ಲ, ಆ ಗೊತ್ತಿರದ ಸಂಗತಿಗಳನ್ನ ಇವತ್ತ ಇಲ್ಲದೇ ಇರುವಂತ ಲೋಕಕ್ಕೆ ಪರಿಚಯ ಮಾಡಬೇಕು, ಅದು ಇಂಥ ಸಾಹಿತ್ಯದ ಮೂಲಕ ಅನ್ನುವಂಥದ್ದು. ಬಹುಶಃ ಮಮತಾ ಮೇಡಮ್ ಅವರು ಬಹಳಷ್ಟು ಚೆನ್ನಾಗಿ ಅಂಥವುಗಳನ್ನ ಮೆಲುಕು ಹಾಕಿದ್ದಾರೆ. ತಮ್ಮ ಬಾಲ್ಯದ ನೆನಪು, ತಾಯಿಯ ನೆನಪು, ತಾವು ಅನುಭವಿಸಿದಂಥ ಅನುಭವ, ಅದನ್ನು ಸ್ವಲ್ಪ ಕಲಾತ್ಮಕವಾಗಿ ಪದಗಳನ್ನು ಜೋಡಿಸಿ ಕವನವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಬಹಳ ಖುಷಿ ಕೊಡುವಂಥದ್ದಂದ್ರೆ ಅತ್ತಿಗೆ ಪ್ರಥಮ ಒಂದು ಕೃತಿಯನ್ನ ಅರ್ಪಣೆ ಮಾಡೋದಿದೆಯಲ್ಲ, ಮೋಸ್ಟ್ಲಿ ಅತ್ತೆಯನ್ನ ತಾಯಿಯನ್ನ ಸಮಭಾವದಿಂದ ನೋಡ್ಯಾರ ಅಂತ ಅನ್ನುವಂಥ ಮನೋಭಾವನೆಯಲ್ಲಿ ಮೋಸ್ಟ್ಲಿ ಅವರು ಅತ್ತಿಗೆ ಸಮರ್ಪಿಸಿದ್ದಾರೆ. ಇನ್ನೊಂದು ಹಂಗೆ ಯೋಚನೆ ಮಾಡಿ, ತಾಯಿ ಜನ್ಮ ಕೊಡ್ತಾಳೆ, ಅತ್ತೆ ಅದು ಗಂಡಿಗಿರ್ಲಿ ಹೆಣ್ಣಿಗಿರ್ಲಿ ಅತ್ತೆ ಬಾಳಲಿಕ್ಕೆ ಬಾಳು ಸಂಗಾತಿಯನ್ನ ಕೊಡ್ತಾಳೆ ಅತ್ತೆ. ಹಾಗಾಗಿ
ತಾಯಿಯನ್ನಷ್ಟೇ ಎಷ್ಟು ಸ್ಮರಿಸ್ತೀವಿ ಅಷ್ಟೇ ಅತ್ತೆಯನ್ನು ಸಹಿತ ಸ್ಮರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಅತ್ತೆಗೆ ಸಮರ್ಪಿಸಿರ್ಬೋದು ಅಂತ ನನ್ನ ಅನಿಸಿಕೆ. ಸಾಹಿತಿಯಾದಂಥವರು ಸ್ವಲ್ಪ ಪ್ರಾಮಾಣಿಕವಾಗಿ ಅಭಿವ್ಯಕ್ತಪಡಿಸ್ತಕ್ಕಂಥ ಗುಣವನ್ನು ಮೈಗೂಡಿಸ್ಕೋಬೇಕು. ಪ್ರಾಮಾಣಿಕವಾಗಿ ಅಭಿವ್ಯಕ್ತಪಡಿಸೋದು ಜೊತೆಗೆ ಪರಾನುಭೂತಿಯಿಂದ ಸ್ವೀಕರಿಸೋದು, ಇದು ಸಾಹಿತಿ ಆದವರಿಗೆ ಬರಬೇಕದು. ನಾನು ಖುಷಿ ಆಗತ್ತೆ, ನಮ್ಮ ಗುರುಮಠ ಅಜ್ಜವರು ಸಹಿತ ಬಂದಾರ. ನಾನು ಅವ್ರ ವೃತ್ತಿನ ಬೇರೆ ಇದು ಹೆಂಗ ನಮ್ಮ ಅಜ್ಜವ್ರು ಬಂದ್ರಲ್ಲ ಅಂತ ಅನ್ಕೊಂಡೆ. ಮತ್ತು ನಮ್ಮ ವಿದ್ಯಾನಗರ ದೊಡ್ಡಮಣಿ ಅನ್ನೋರು ಬಂದಾರ. ಉಗಾರ್ ಸಾಹೇಬ್ರು ನಾವು ಮಾತಾಡ್ಕೊತಿದ್ವಿ, ಅವರು ಬಂದಾರಲ್ರಿ ಅಂತಂದ. ನೋಡಿ ನನಗೆ ಭಾಳ ಖುಷಿ ಆಗತ್ತಾ, ಪ್ರತಿ ವಾರ ಬರ್ತಾರ ಅಂತಂದು ನಮ್ಮ ಗೌಡ್ರು ಹೇಳಿದ್ರು. ಒಂದು ವಾರ ತಪ್ಸಾಗಿಲ್ಲ, ಗೌಡ್ರು ಪ್ರತಿ ವಾರ ಗೌರವಾನ್ವಿತರೇ ದಯಮಾಡಿ ಕಾರ್ಯಕ್ರಮಕ್ಕೆ ಬರ್ರಿ ಅಂತ. ನಾನು ಅಷ್ಟೇ ವಿನಮ್ರತೆಯಿಂದ ಕೈ ಮುಗಿದಿರ್ತೀನಿ. ಗೌಡ್ರ ನಮ್ಗೆ ಈಗ ಆಗ್ತಾ ಇಲ್ಲ. ಮೋಸ್ಟ್ಲಿ ವಾಟ್ಸಪ್ ಓಪನ್ ಮಾಡಿದ್ರ ಒಂದ್ ಮೆಸೇಜ್ ಓದಿದ್ರೆ ಸಾಕು, ನಾನು ಈಗ ಹೆಂಗೆ ನಗಾಕತ್ತೀನಲ್ಲ ಈ ಸ್ಥಿತಿ ಒಳಗೆ ಇರೋದಿಲ್ಲ. ಮಮತಾ ಮೇಡಮ್ ಅವರು ನನಗ ಅಭಿಪ್ರಾಯ ಬರ್ಲಿಕ್ಕೆ ಕೊಟ್ಟಂತದ್ದು ಇದು ಒಂದು 5ನೇ ಪುಸ್ತಕ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ ಗೌಡ್ರ. ಮೋಸ್ಟ್ಲಿ ಈ ಒಂದು ಕೃತಿಯನ್ನ ಇನ್ನೊಮ್ಮೆ ಚೆನ್ನಾಗಿ ಸಮಯ ಮಾಡಿಕೊಂಡು ಓದ್ತೀನಿ ಮೇಡಮ್. ವೃತ್ತಿಯಿಂದ ದೈಹಿಕ ಶಿಕ್ಷಕಿ ಅವರು, ಬಟ್ ಪ್ರವೃತ್ತಿಯಿಂದ ಸಾಹಿತ್ಯ ಕ್ಷೇತ್ರ ಕಡೆ ಒಲವನ್ನ ತೋರಿಸ್ತಾ ಇದ್ದಾರೆ. ಜೊತೆಗೆ ನನಗೆ ಭಾಳ ಖುಷಿಯಾಗಿದ್ದು ಅವ್ರ ಶಿಷ್ಯರು ಹೇಳುವಂಥದ್ದು, ಅವರು ಚದುರಂಗದಲ್ಲಿ ಭಾಳ ಮಕ್ಕಳನ್ನು ಭಾಳ ಚೆನ್ನಾಗಿ ತಯಾರು ಮಾಡ್ಯಾರ. ಚದುರಂಗದ ರಾಜ್ಯ ಮಟ್ಟದವರೆಗೆ ಮಕ್ಕಳನ್ನ ಒಯ್ದಾರ. ಅದು ಖುಷಿ ಕೊಡ್ತಕ್ಕಂಥ ಸಂಗತಿ. ಒಬ್ಬ BU ಆಗಿ ನಾನು ಅದನ್ನು ಅಪ್ರಿಷಿಯೇಟ್ ಮಾಡದೆ ಹೋದರೆ ತಪ್ಪಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅದನ್ನು ಸಹಿತ ನನ್ನ ಅಭಿಪ್ರಾಯದೊಳಗೆ ಬರ್ದೀನಿ. ಇದರೊಂದಿಗೆ ಸಾಹಿತ್ಯ ಬದುಕಿಗೆ ಏನು ಮಾಡ್ತೈತಿ ಅಂದ್ರೆ ಸ್ವಲ್ಪ ಸುಂದರತೆಯನ್ನ ಕೊಡ್ತೈತಿ, ಒಂದು ಬ್ಯೂಟಿ ಅಂತ ಹೇಳ್ತೀವಿ. ಜೊತೆಗೆ ಉತ್ಸಾಹ ಸಿಗ್ತೈತಿ. ನಾನು ಆ ಜವಳಿ ಅವ್ರದ್ದು ಸಾಹಿತ್ಯ ಕೊಟ್ಟ ಮೇಲೆ ಅಲ್ಲಿ 4 ಮಂದಿ ಅತ್ಯಂತ ಉತ್ತಮ ಶಿಕ್ಷಕರು, ಅವರು CRP ಆಗಿ 2 ಇದ್ರು. ಅವ್ರಿಗೆ ಕೊಟ್ಟಾಗ ಅವರು ಮತ್ತೊಬ್ರಿಗೆ ಕೊಟ್ಟಾರ. ಆ ಪುಸ್ತಕ ಒಬ್ಬರಿಗೆ ಹೋಗೈತಿ. ಇಲ್ಲ ಸರ್ ನೀವೇನೋ ಕೊಟ್ರಿ ಅಂತ ಫೋಟೋ ಸ್ಟೇಟಸ್ನಾಗ ಹಾಕಿದ್ರು. ಅವರು ನೋಡಿದೆ, ಅವರು ಇವುಗಳನ್ನ ಓದಿದೆ, ಎಷ್ಟು ಅದ್ಭುತವಾಗಿ ಬರ್ದಾರ. ಇಲ್ರಿ ಅವರು ಶಿಕ್ಷಕರ ಅಂತ ಕೇಳಿದ್ರಿ, ಇಲ್ರಿ ಅವರು ರೈತರು ಅಂತ. ನಿಮ್ಮ ಜಿಲ್ಲಾದ ರೈತರು ಹಿಂಗೆ ಬರೀತಾರ ಸರ್? ನಮ್ಮದು ಕುಮಾರವ್ಯಾಸನ ನಾಡು ಸರ್ ಅಂತ ನಾನು. ಹಾಗಾಗಿ ನನಗಂತೂ ಸಾಹಿತ್ಯ ಬರೆಯಕ್ಕೆ ಬರೋಲ್ಲ ಜವಳಿ ಸರ. ಬಟ್ ಕೊಟ್ಟಂತ ವಿಶೇಷವಾಗಿ ನಮ್ಮ ಆಗಲೇ ಗೌಡ್ರು ನೆನಪಿಸ್ಕೊಂಡ್ರು ನಮ್ಮ ಸಾಹೇಬ್ರನ್ನ. ಚಿತ್ರೇಶಂಕರಯ್ಯ ಸ್ವಾಮಿ ಅಂತಂದು DDPI ಇದ್ರು. ನಾವು ಆಗಲೇ ಸರ್ವಿಸ್ಗೆ ಸೇರಿದ್ವಿ. ಒಬ್ಬ ಉತ್ತಮ ಅಧಿಕಾರಿ ಅವರು ಶಂಕರನ ಶಾಲಾ ಆಡಳಿತ ಅಂತ ಒಂದು ಪುಸ್ತಕ ಬರೆದಿದ್ರು. ಮೋಸ್ಟ್ಲಿ ನಮ್ಮ ಸಾಹೇಬರು ಸಹಿತ ಅದನ್ನು ನೋಡಿದ್ದಾರೆ. ಅದರೊಂದಿಗೆ ಶಿಕ್ಷಣ ದಾಯಿತ್ವ ಅಂತ ಒಂದು ಪುಸ್ತಕವನ್ನು ಹೊರಗೆ ತಂದ್ರು ನಮ್ಮ ಜಿಲ್ಲಾದಾಗಿದ್ದಾಗ. ಇವತ್ತ ಅವರು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ಅವ್ರ ನಂತರ ಶಿಕ್ಷಕ ಸಾಹಿತಿಗಳನ್ನ ಸೇರಿಸಿ ಎಲ್ಲ ಶಿಕ್ಷಕರನ್ನ ಹುರಿದುಂಬಿಸಿ ಪ್ರೋತ್ಸಾಹಿಸಿದಂಥ ಇನ್ನೋರ್ವ ಅಧಿಕಾರಿ ಅಂದ್ರೆ ನಮ್ಮ ರಾಜೇಂದ್ರ ಪ್ರಸಾದ್ ಸರ್. ಆ ಹಿನ್ನೆಲೆಯಲ್ಲಿ ಇವತ್ತ ನಮ್ಮದು ಓದುವಂತ ಇಲಾಖೆ, ನಂತರ ಓದಿಸುವಂತ ಇಲಾಖೆ. ಹೀಗಾಗಿ ಪುಸ್ತಕ ನಮಗೆ ಬೇಕೇ ಬೇಕು. ಶಿಕ್ಷಕರಾದಂಥವ್ರು ಕನಿಷ್ಠ ಒಂದು ಶೈಕ್ಷಣಿಕ ವರ್ಷದಲ್ಲಿ 5 ಪುಸ್ತಕರ ಪ್ರಾಮಾಣಿಕವಾಗಿ ಓದಬೇಕು ಅಂತ ನಾನು ಭಾಳ ಕಡೆ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಒತ್ತಡದ ಬದುಕನ್ನು ಹೇಗೆ ನಿವಾರಣೆ ಮಾಡ್ತೀರಿ ಅಂತಂದು ಹೇಳುವಾಗ ಒಬ್ಬ ಹಿರಿಯರ ಮಾನ್ಯ
ಸೀನಿಯರ್ ಲಾಯರ್ ಅವರು ಹೇಳ್ತಾ ಇದ್ರು, ನಿಮ್ಮ ವೃತ್ತಿ ಯಾವ್ದಾರ ಇರಲಿ, ಶಿಕ್ಷಕ ವೃತ್ತಿ ಇರಲಿ, ಲಾಯರ್ ಇರಲಿ, ಆಫೀಸರ್ ಇರಲಿ, ಬೇಕಾದಿರಲಿ, ಅದನ್ನ ಪ್ರತಿ ದಿವಸ 1 ತಾಸು ಮರೆತು ಬೇರೆ ಜಗತ್ನಾಗ ಇರ್ಬೇಕು ನೀವು. ಹಂಗೆ ಬೇರೆ ಜಗತ್ನಾಗಿದ್ರೆ ಮಾತ್ರ ನಿಮ್ಮ ಬದುಕು ಸರಿಯಾಗಿರ್ತೈತಿ ಅಂತ ಹೇಳಿದ್ರು ಅವರು. ಅದಕ್ಕೆ ಮೋಸ್ಟ್ಲಿ 1 ವಾರಕ್ಕೆ ಕನಿಷ್ಠ 1 ತಾಸು ಲೆಕ್ಕ ಹಾಕಿ, 1 ದಿನಕ್ಕೆ 1 ತಾಸು ಲೆಕ್ಕ ಹಾಕಿದ್ರೆ 1 ವಾರಕ್ಕೆ 7 ತಾಸು ಸಾಹಿತ್ಯದ ಕಡೆ, ಓದೋದ್ರ ಕಡೆ ಮತ್ತು ಓದಿ ಅವರಿಗೆ ಅಭಿಪ್ರಾಯ ತಿಳಿಸೋದ್ರ ಕಡೆ ನಾವು ನಮ್ಮನ್ನು ತೊಡಗಿಸಿಕೊಂಡ್ರೆ ಖಂಡಿತವಾಗಿ ಸಾಹಿತ್ಯ ಹೆಚ್ಚು ಬೆಳೀತೈತಿ. ಜೊತೆಗೆ ಸಾಹಿತಿಗಳು ಸಂಖ್ಯೆ ಹೆಚ್ಚಾಗ್ತೈತಿ. ಸೊ ಕೃತಿ ಈ ಥರ ಎಲ್ಲ ಹೊಸಬರಿಗೆ ಉತ್ತಮವಾದಂಥ ಒಂದು ಕೃತಿ ಅಂತಂದು ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಆ ಮೂಲಕ ಇವರ ಒಂದು ಸಾಹಿತ್ಯದ ಒಂದು ಸೇವೆ ಹೀಗೆ ಮುಂದುವರಿಲಿ. ಇನ್ನೊಂದು ನಾನು ಪ್ರಶ್ನೆ ಕಾಡ್ತೈತಿ, ಮೂಗು ಕಾಡಿರ್ತೈತಿ ಪ್ರಶ್ನೆ. ಈ ಹಿಂದೆ ಹೆಂಗಿತ್ತು, ಈಗ ಹೆಂಗಿದೀವಿ, ಯಾಕೆ ಹಿಂಗಾಯ್ತು? ಇದ ಸೂರ್ಯ, ಇದ ಚಂದ್ರ, ಇದ ಭೂಮಿ, ಇದ ನಕ್ಷತ್ರ, ಇದ ನಿಸರ್ಗ, ಇದ ಸೃಷ್ಟಿ ಐತಿ. ಆದರೆ ಮನುಷ್ಯರ ವರ್ತನೆಗಳು ಬದಲಾಗ್ಯಾವ. ಯಾಕೆ ಹಿಂಗಾಯ್ತು? ಒಂದು ಕಡೆ ನನಗೊಂದು ಕಡೆ ಉತ್ತರ ಹೊಳಿತೇನೆಂದ್ರೆ, ನಾವು ಪುಸ್ತಕದ ಸಂಘ ಬಿಟ್ಟಿವಿ, ಟಿ ವಿ ಸಂಘ ಹಿಡಿದೀವಿ, ಮೊಬೈಲ್ ಸಂಘ ಹಿಡಿದೀವಿ. ನಾವೆಲ್ಲ ಮೊಬೈಲು ಟಿ ವಿ ನೋಡ್ಲಿಕ್ಕೆ ಬೇಡ ನಂಗಿಲ್ಲ. ಆದರೆ ಇವತ್ತು ಮೊಬೈಲ್ ಆನ್ ಮಾಡಿದ್ರೆ ಬಹುಶಃ ನಮ್ಮ ಮಕ್ಕಳಿಗೆ ಪ್ರೈಮರಿ LKG ಯುಕೆಜಿಂದನೇ ಮೊಬೈಲ್ ಕೊಡ್ಬೇಕು. ಈಗ ರಿಮೋಟ್ ಕೊಡ್ಬೇಕು, ಮಕ್ಳ ಕೈ ಮೊಬೈಲ್ ಕೊಡ್ಬೇಕು. ಕೆಲವು ಮಕ್ಕಳಂತೂ ಊಟನ ಮಾಡೋದಿಲ್ಲ ಮೊಬೈಲ್ ಕೊಡ್ಲಿಕ್ಕೆ, ಅಂಥ ಮಕ್ಕಳು ಅದಾವೆ. ಅದನ್ನ ನೋಡಿದ್ರೆ ಅದನ್ನ ತೆಗೆದುಬಿಟ್ರೆ ಒಂದು ಚಾನಲ್ ಅಲ್ಲ, ಸಾವಿರಾರು ಚಾನಲ್ಗಳು ಮೊಬೈಲ್ನಾಗ ಟಿ ವಿ ಬರ್ತಾವೆ. ಮೊಬೈಲ್ ಹಂಗೆ ಐತಿ, ನೆಟ್ನಾಗ ಏನು ಬೇಕು, ಏನು ಬರೋದು ಐತಿ, ಬರಬಾರ್ದು ಐತಿ. ಹೀಗಾಗಿ ನಮ್ಮ ಮಕ್ಕಳ ಜ್ಞಾನ, ಮಕ್ಕಳ ಒಂದು ಏನಂತಾರೆ ಇಂಟ್ರೆಸ್ಟು, ಆಸಕ್ತಿ ಯಾವ ಕಡೆ ಹೋಗ್ಬೇಕಾಗಿತ್ತು ಆ ಕಡೆ ಹೋಗ್ತಾ ಇಲ್ಲ, ಎಲ್ಲಿ ಹೋಗಬಾರ್ದಾಗಿತ್ತು ಅಲ್ಲಿ ಹೊಂಟದು. ಹೀಗಾಗಿ ಮಾನವೀಯ ಸಂಬಂಧಗಳಿಗೆ ಬೆಲೆನೇ ಇಲ್ಲ. ಅಣ್ತಂಬರಿಗೆ ಸಂಬಂಧಗಳು ಉಳಿದಿಲ್ಲ, ಅಕ್ಕ ತಂಗಿಯರ ಸಂಬಂಧ ಉಳಿದಿಲ್ಲ, ತಾಯಿ ಮಕ್ಕಳ ಸಂಬಂಧಗಳು, ತಂದೆ ಮಕ್ಕಳ ಸಂಬಂಧ ಉಳಿದಿಲ್ಲ. ಹೀಗಾಗಿ ನಾವು ಭಾಳಷ್ಟು ವ್ಯತಿರಿಕ್ತವಾಗಿರ್ತಕ್ಕಂಥ ವಾತಾವರಣಗಳನ್ನು ನಾವು ನೋಡ್ತೀವಿ, ಕಾಣ್ತೀವಿ ದಿವಸನೂ. ಹೀಗಾಗಿ ನಾವು ಇವತ್ತು ಪುಸ್ತಕದ ಸಂಘವನ್ನು ಮಾಡಲಿಕ್ಕೆ ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗೈತಿ, ನಮ್ಮ ಸ್ನೇಹಿತರಿಗೆ ಕಲಿಸ್ಬೇಕಾಗೈತಿ. ಪುಸ್ತಕ ಓದೋರಿಗೆ ನೋಡ್ಬೇಕು ಎಷ್ಟು ಖುಷಿ ಇರ್ತಾರೆ ಅಂದ್ರೆ ಅವರು ಭಾಳ ಪುಸ್ತಕದಷ್ಟು ಸ್ನೇಹಿತರು ಯಾರೂ ಇಲ್ಲ ಅಂತವ್ರು ಪುಸ್ತಕ ಬಿಟ್ಟರೆ. ಆ ದಿಸೆಯಿಂದ ಇವತ್ತೇನು ಕವನ ಸಂಕಲನ ಬರೆದಿದ್ದಾರೆ, ಎಲ್ಲ ಕವನ ಸಂಕಲನ ಕವಿತೆಗಳನ್ನು ನಾನು ಓದ್ತೇನೆ ಮೇಡಮ್. ಇವತ್ತು ಓದ್ನಾಟ ನಾನು ಓದೋ ಆಸಕ್ತಿ ಐತಿ, ನನಗೆ ಟೈಮ್ ಐತಿ. ಇಂಥ ಸನ್ನಿವೇಶದಲ್ಲಿ ನಮ್ಮ ಶಿಕ್ಷಕಿಯರತ್ತು ಏನು ಕವನ ಸಂಕಲನ ಬರೆದಿದ್ದಾರೆ ಭಾಳ ನಾವೆಲ್ಲ ಮೆಚ್ಚತಕ್ಕಂಥದ್ದು. ನನಗಂತೂ ಇದು ಪ್ರೇರಣೆ ಆಗುತ್ತೆ ಈ ಕವನ ಸಂಕಲನ. ಯಾಕಂದ್ರೆ ಈಗ ಪರಿಚಯ ಮಾಡ್ತಕ್ಕಂಥವ್ರು ಏನು ಮೇಡಮ್ ಓದಿರಲ್ಲ, ಕವಿಯತ್ರಿಯವರು ಓದ್ತಾ ಇದ್ದಾಗ ನಾನು ಭಾಳಷ್ಟು ದೈನಂದಿನ ಬದುಕಿನ ಚಿತ್ರಕ್ಕೆ ಹತ್ತಿರವಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ಇದ್ರ ಬಂದವು. ವಿಶೇಷವಾಗಿ ಸಾಮರಸ್ಯದ ಬಗ್ಗೆ ಐತಿ. ಆಮೇಲೆ ಈ ಜಗತ್ತು ಹೆಂಗೈತೆ ಅಂತ ಹೇಳ್ತಾರಲ್ಲ, ಈ ಜಗತ್ತು ಕಣ್ಣಿನ ನೋಡಕ್ಕೆ ಬೇರೆ ಐತಿ, ಒಳಗೆ ಬೇರೆ ಐತಿ ಅಂತಕ್ಕಂಥದ್ದು. ಯುದ್ಧದ ಸನ್ನಿವೇಶ ಬಗ್ಗೆ ಐತಿ, ಅಥವಾ ಸಹೋದರತೆ ಬಗ್ಗೆ ಐತಿ. ಆಮೇಲೆ ಅಣ್ತಮ್ಮಂದ್ರ ಬಗ್ಗೆ ಐತಿ. ಅಣ್ತಮ್ಮಂದ್ರಿದ್ರೆ ನಾವು ಬದುಕನ್ನು ಗೆಲ್ತೀವಿ, ಜೀವನವನ್ನು ನಾವು ಗೆಲ್ತೀವಿ ಅಂತಕ್ಕಂಥದ್ದು ಇದರ ಬಂದೈತಿ. ಹೀಗೆ ಅವ್ರು ಓದಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಆಲಿಸ್ಕೊಂಡೆ. ಇವತ್ತು ಈ ಕವನ ಸಂಕಲ್ಪ ಬಗ್ಗೆ ನಮ್ಮ ಜೊತೆಗೆ ಭಾಳ ಸಲ ಹಂಚ್ಕೊಂಡಾರ ಮೇಡಮ್ ಅವರು. ಬರೆಯಾಕತ್ತ ಪ್ರಾರಂಭ ಮಾಡಿದಾಗ ನನಗೆ ಹೇಳಿದ್ರು ನಾವು, ಸರ್ ನಾನು ಇದನ್ನ ಕವನ ಸಂಕಲನ ಬರೆಯೋಕೆ ಮಾಡಿದ್ವಿ, ಎಷ್ಟು ಕವಿತೆ ಕೂಡ್ಯಾವ ನನಗೆ, ಅದಕ್ಕೆ ತಮ್ಮ ಗಮನಕ್ಕೆ ಇರಲಿ ಅಂತ ಹೇಳಿದ್ರು. ನಾನು ಅವತ್ತೇ ಮಾತು ಕೊಟ್ಟಿದ್ದೆ ಇವರಿಗೆ, ಏನಂದ್ರೆ ಇದನ್ನು ಸಾಹಿತ್ಯ ಪರಿಷತ್ತಿನ ಒಳಗನ ನಾನು ಬಿಡುಗಡೆ ಮಾಡಿಸಿ ಮೇಡಮ್, ನೀವು ದಯವಿಟ್ಟು ಬರೀರಿ, ನಮ್ಮದು ಒಪ್ಪಿಗೆ ಐತಿ, ನಮ್ಮ ಬೆಂಬಲ ಐತಿ, ನಮ್ದು ಪ್ರೇರಣೆ ಐತಕ್ಕಂತ ಹೇಳಿದ್ದೆ. ಆ ಪ್ರಕಾರವಾಗಿ ಬಹಳಷ್ಟು ಕವನಗಳನ್ನು ಅವರು ಸಂಗ್ರಹ ಮಾಡಿ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಕವನ ಸಂಕಲನದ ಮೂಲಕ ಮುಂದಿನ ದಿನಮಾನಗಳಲ್ಲಿ ಅವರು ಸಾವಿರಾರು ಪುಸ್ತಕಗಳನ್ನು, ಸಾವಿರಾರು ಕವನ ಸಂಕಲನಗಳನ್ನು ಬರೀತಕ್ಕಂಥದ್ದು ಸಾಮರ್ಥ್ಯ ಅವರಿಗೆ ಭಗವಂತ ಕೊಡಲಿ ಅಂತಕ್ಕಂಥದ್ದು. ಆ ಒಂದು ಕವಿತ್ರಿಯ ಗುಣ ಅವ್ರ ಹತ್ರ ಐತಿ. ಇವತ್ತು ಭಾಳ ಚೆನ್ನಾಗಿ ಬರೆದಾರ ಅವರು. ಶಬ್ದ ಭಂಡಾರ ಅಂತೂ ನಮ್ಗೆ ಭಾಳ ಲೈಕ್ ಆಗೈತಿ. ಭಾಳ ಒಂದಕ್ಕೊಂದು ಹೋಲಿಕೆ ಆಗತಕ್ಕಂಥದ್ದು, ಆ ಸಂದರ್ಭಕ್ಕೆ ತಕ್ಕಂತೆಯೇ ಆ ಪದವನ್ನು ಬಳಸ್ತಕ್ಕಂಥದ್ದು. ಸುಮ್ಮನೆ ಬರೆಯೋದಲ್ಲ ಬರೆಯೋದಂದ್ರೆ, ಹಂಗೆ ಅವ್ರು ಚೆನ್ನಾಗಿ ಇವತ್ತು ಸಂಕಲನ ಮಾಡಿದ್ದಾರೆ. ಇನ್ನೂ ಹೆಚ್ಚು ಅವರಿಗೆ ಅವಕಾಶ ಸಿಗಲಿ. ಅವ್ರ ಪದ್ಯವರಂತೂ ನನಗೆ ಭಾಳ ಖುಷಿ ಆಯಿತು. ಮನ್ಯಾಗ
ನಾವು ಹೆಣ್ಮಕ್ಳು ಏನಾರು ಮಾಡ್ತಾರೆ ಅಂದ್ರೆ ನಾವು ಬೆಂಬಲ ಕೊಡೋದು ಪ್ರೋತ್ಸಾಹ ಕೊಡೋದು ಭಾಳ ಕಡಿಮೆ. ಯಾಕಂದ್ರೆ ನಾವು ಸ್ವಾರ್ಥಿಗಳು ಗಂಡಸರು ಅಂತ ಹೇಳ್ತೇನೆ. ನಮ್ಮ ಕೆಲಸ ಮೊದಲು ಅದನ್ನೇ ಮಾಡ್ತೀವಿ ಬರೀ ಬರೋದ ಅನ್ನೋ ಮಂದಿನೇ ಭಾಳ ಇದೆ ಇವತ್ತು. ಅದಕ್ಕೆ ಇವತ್ತು ಅವ್ರು ಹಂಗಿಲ್ಲ. ಅವ್ರ ಪತಿರಾಯರು ಭಾಳಷ್ಟು ಪ್ರೋತ್ಸಾಹ ಕೊಟ್ಟು ಪ್ರೇರಣೆ ಕೊಟ್ಟು ಬರ್ಸಿದ್ದಾರೆ. ಅವ್ರ ಬೆಂಬಲ ಇದೆ. ಮುಂದೂ ಕೂಡ ಹೆಚ್ಚಿನ ಅವಕಾಶಗಳಲ್ಲಿ ಅವರಿಗೆ ಸಾಹಿತ್ಯದ ಮೂಲಕ ಅವರು ಮುಂದೆ ಬೆಳಕಿ ಬರ್ತಕ್ಕಂಥದ್ದಾಗಲಿ. ಇದನ್ನು ತಮ್ಮ ಮೇಡಮ್ ನಾನಮ್ಮ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಡುವನ್ ಸಾಹೇಬರು ತಮ್ಮ ಶಿಷ್ಯಂದ್ರಿಗೆ ಹಳೆ ವಿದ್ಯಾರ್ಥಿಗಳು ಕೂಡ ಅಂತ ಹೇಳಿದರು. ನಾನು ಮೊದಲು ನಮ್ಮ ಸಿಬ್ಬಂದಿ ಕೂಡ ಅಂತ ಹೇಳ್ತೀನಿ. ಮೊದಲು ನಮ್ಮ ಸಿಬ್ಬಂದಿ ಹೊರದವ್ರು ಎಲ್ಲ ಓದ್ಬೇಕು. ಮೊದಲು ಓದಿದ ಮೇಲೆ ನಿಮ್ಮೊಂದು ಒಪಿನಿಯನ್ ರೈಟಿಂಗ್ನಾಗ ಕೊಡ್ರಿ ಅಂದ್ರೆ ಅಲ್ಲಿಂದ ಬರೋಡಿಗೆ ಪ್ರಾರಂಭ ಆಗ್ತೈತಿ. ನಾವು 1000 ಮಾತಾಡ್ತೀವಿ, ಮಾತಾಡಬೇಡ. ನಮಗೆ ಒಂದು ರೈಟಿಂಗ್ನ ಒಪಿನಿಯನ್ ಬರೆಯೋದು ಕಲೀರಿ ಮೊದಲು. ಅಂದರೆ ಬರವಣಿಗೆ ಪ್ರಾರಂಭ ಆಗ್ತದೆ. ಹೆಂಗೆ ಬರೀಬೇಕು ಅನ್ನೋದನ್ನ ಅಥವಾ ಅದಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೆಂಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಅದಕ್ಕೆ ತಮ್ಮ ಸಿಬ್ಬಂದಿ ವರ್ಗದವ್ರು ಬರೀಲಿ. ತನ್ನ ಮೂಲಕ ತಮ್ಮ ಎಲ್ಲ ಕ್ಲಸ್ಟರ್ನ ಶಿಕ್ಷಕರಿಗೆ ಕೊಡ್ರಿ. ಆ ಮೂಲಕ ಅವರಿಗೂ ಕೂಡ ಈ ಒಂದು ಪುಸ್ತಕದ ಮೂಲಕ ಪ್ರೇರಣೆ ಆಗಲಿ ಅಂತಕ್ಕಂಥದ್ದು ನನ್ನ ವಿಚಾರ. ಆ ದಿಸೆಯಿಂದ ಇವತ್ತಿನ ಸಂದರ್ಭದಲ್ಲಿ ಈ ಒಂದು ಸಮಾರಂಭಕ್ಕೆ ನಮ್ಮನ್ನು ಕರೆಸಿದ್ದು ಭಾಳ ಖುಷಿಯಾಗೈತೆ. ನಾನು ನಡುವಿನ ಸಾಹೇಬ್ರು ಹೇಳ್ದಂಗೆ ಹೇಳ್ಬೇಕಿಲ್ಲ. ಏನಂದ್ರೆ ಗೌಡ್ರು ನಮಗೆ ದಿವಸ ಹಾಕಿರ್ತಾರೆ, ವಾರ ಹಾಕಿರ್ತಾರೆ ಅದನ್ನು ಈ ಕಾರ್ಯಕ್ರಮ ಬಗ್ಗೆ ಬರ್ರಿ. ಆಮೇಲೆ ಭಾಳ ಸಣ್ಣಗೆ ಅವರು ಅಬ್ಜೆಕ್ಷನ್ ಮಾಡೋರು ಆತ್ಮೀಯತೆ ಅಂತ. ನೀವು ಮೊದಲ ಫ್ರೀ ಇದ್ದರು ಬಿಡ್ರಿ, ಫ್ರೀನೇ ಇಲ್ಲ ಅಂತಂತಾರೆ. ಹೌದು, ಅನಿವಾರ್ಯತೆ ಐತೆ. ನಾನು ಫ್ರೀ ಇಲ್ಲ. ಈಗ ನನ್ನ ಆಫೀಸಲ್ಲಾಗ ಸಂಜೆ 5ಕ್ಕೆ ಅದು 8 ಹೇಳೋಕ್ಕಾಗಲ್ಲ. ಒಂದು 8 ಆಗುತ್ತೆ, 9 ಆಗುತ್ತೆ, ಆಗಿರ್ತೈತಿ. ಭಾಳ ಮಂದಿಗೆ ಗೊತ್ತದ ಅದ್ರ ಬಗ್ಗೆ ನಾನು ವಿಶೇಷ ಹೇಳೋದಿಲ್ಲ. ಅದಕ್ಕೆ ಅನಿವಾರ್ಯತೆ ಐತೆ ನನಗೆ. ಸಂದರ್ಭಕ್ಕೆ ಸಮಯ ಸಿಕ್ಕಾಗ ನಾನು ಇಲ್ಲಿ ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಭಾಳ ಖುಷಿ ನನಗೇನಂದ್ರೆ ಈ ಹಿಂದಿನ ಅಧ್ಯಕ್ಷರುಗಳು ಮಾಡದೇ ಇರತಕ್ಕಂಥ ಕೆಲಸವನ್ನು ನಮ್ಮ ಅಧ್ಯಕ್ಷರು ತಮ್ಮೆಲ್ಲ ಟೀಮ್ ಮಂದಿ ಮಾಡ್ತಾ ಇದ್ದಾರೆ. ಅದು ನನಗೆ ಭಾಳ ಖುಷಿ. ನನಗೆ ಭಾಳ ಖುಷಿ ಅಂದರೆ ನಾನು ಬೇರೆದವ್ರನ್ನ ಟೀಕೆ ಮಾಡೋದಿಲ್ಲ ಅಥವಾ ಬೇರೆದವ್ರ ನಾಲ್ಗಳಾಗಿಲ್ಲ. ಅವರು ಮಾಡ್ರೆ ಕೆಲಸ ಮಾಡ್ಯಾರ. ಆದರೆ ಅವ್ರಿಗಿಂತ ಹೆಚ್ಚು ಕೆಲಸ ಕಾರ್ಯಗಳನ್ನು ಈಗಿನ ನಮ್ಮ ಬಾಡಿ, ಈಗಿನ ಕಮಿಟಿ, ಈಗಿನ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ನಮ್ಮ ಸಾಹಿತ್ಯ ಅಭಿಮಾನಿಗಳು ಸೇರ್ಕೊಂಡು ಮಾಡ್ತಾ ಇದ್ದೀರಿ. ಇದು ಬಹುಶಃ ಯಾವ ಜಿಲ್ಲೆಯಲ್ಲಿ ಅಂತ ಅನ್ಕೋತೀನಿ ನಾನು. ಅದಕ್ಕೆ ಅದನ್ನು ನೋಡಿದ್ರೆ ನಾನು ನಮ್ಮ ಜಿಲ್ಲೆಯನ್ನು ನೆನೆಸ್ಕೊಂಡೆ. ನಮ್ಮ ಜಿಲ್ಲೆ ನಂಬರ್ 1 ಆ ವಿಷಯದೊಳಗೆ. ಅಷ್ಟು ಈ ಒಂದು ಎಲ್ಲರನ್ನು ನಾವು ಕೂಡಿಸ್ಕೊಂಡು ಮಾಡ್ತಕ್ಕಂಥದ್ದು. ಆಮೇಲೆ ಪ್ರತಿ ವಾರನೂ ಸಮಯ ಮತ್ತು ವಿಷಯಗಳನ್ನು ಅದಕ್ಕೆ ಮೀಸಲಿಟ್ಟು ಸಂಗ್ರಹ ಮಾಡಿ ಅದನ್ನು ಅಭಿವ್ಯಕ್ತಿ ಮಾಡಲಿಕ್ಕೆ ಅವಕಾಶ ಕೊಡ್ತಕ್ಕಂಥದ್ದು ನಿಜವಾಗಿಯೂ ಭಾಳಷ್ಟು ಅಭಿನಂದನೆಯ ಕೆಲಸ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಕೂಡ ನಮ್ಮನ್ನು ಕರೆಸಿಕೊಂಡು ಇಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ಕೊಟ್ಟು 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಹಾಗೂ ಅವರ ಎಲ್ಲ ತಂಡದ ಸದಸ್ಯರುಗಳಿಗೆ, ಸಾಹಿತ್ಯಾಸಕ್ತರಿಗೆ, ವೇದಿಕೆ ಗಣ್ಯರಿಗೆ ಎಲ್ಲರಿಗೂ ಅನಿಸಿ ಬೇರುಗಳಾಗಿವೆ. ಒಬ್ಬಳು ಕನಸು ಕಂಡಳು, ಒಬ್ಬನು ಧೈರ್ಯವಾಗಿ ನಿಂತನು. ಇಬ್ಬರ ನಂಬಿಕೆಯಿಂದಲೇ ಈ ಪುಸ್ತಕ ಇಂದು ಬೆಳಕು ಕಂಡಿತು. ಅಮ್ಮನ ಪದಗಳಲ್ಲಿ ಪ್ರೀತಿ, ಅಪ್ಪನ ಬೆಂಬಲದಲ್ಲಿ ಶಕ್ತಿ. ಈ ಸಾಧನೆ ನಮ್ಮ ಮನೆಯ ಹೆಮ್ಮೆಯ ಶಾಶ್ವತ ಪುಸ್ತಕವಾಗಿದೆ. ಈ ಪುಸ್ತಕ ಓದುವ ಪ್ರತಿಯೊಬ್ಬರಿಗೂ ಕವಿ ಕವಿತ್ರಿಯರ ಶ್ರಮ ತಿಳಿಯಲಿ, ಅವರ ಶ್ರಮಕ್ಕೆ ಸಣ್ಣ ಗೌರವವಾಗಿ ಈ ಅಕ್ಷರಗಳು ಜೀವಂತವಾಗಲಿ. ಕೊನೆಯದಾಗಿ ನನ್ನ ತಾಯಿಯವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಎಲ್ಲರಿಗೂ ಧನ್ಯವಾದ. ಅಡಿಕೆ ಬಾಯಿಗಳು ತಿನ್ನುತ್ತ, ಕಟಕಟ ಅಡಿಕೆ ಬಾಯಿಗಳು ತಿನ್ನುತ್ತ ಅಜ್ಜಿಯು ಬಂದಳು ಕೋಲನ್ನು ಊರುತ್ತ, ಹೆಜ್ಜೆಯ ಮೇಲೊಂದು ಹೆಜ್ಜೆಯಲ್ಲಿಕ್ಕುತ್ತ. ಅನುಭವ ಸೂಸುವ ನಿನ್ನಯ ನುಡಿ, ಎಳೆಯರ ಬದುಕಿಗೆ ನಿನ್ನದೇ ಮುನ್ನುಡಿ. ಅನುಭವ ಸೂಸುವ ನಿನ್ನಯ ನುಡಿ, ಎಳೆಯರ ಬದುಕಿಗೆ ನಿನ್ನದೇ ಮುನ್ನುಡಿ. ಉಡುಪಿನ ನೆಗೆಯು ಅಜ್ಜಿಯ ಮುಖದಡಿ, ಮಕ್ಕಳ ಜೊತೆಯಲ್ಲಿ ಕುಣಿದಾಡಿ, ಮಕ್ಕಳ ಜೊತೆಯಲ್ಲಿ ಕುಣಿದಾಡಿ. ಅಜ್ಜಿಯು ಬಂದಳು ಕೋಲನ್ನು ಊರುತ್ತ, ಹೆಜ್ಜೆಯ ಮೇಲೊಂದು ಹೆಜ್ಜೆಯಲ್ಲಿಕ್ಕುತ್ತ. ಬಚ್ಚುಬಾಯಿ ಅಜ್ಜಿಯ ಮಾತು ಹಲ್ಲು ಇಲ್ಲದ ಹಸುಳಿಗೆ ತಿಳಿಯಿತು. ಬಚ್ಚುಬಾಯಿ ಅಜ್ಜಿಯ ಮಾತು ಹಲ್ಲು ಇಲ್ಲದ ಹಸುಳಿಗೆ ತಿಳಿಯಿತು. ಚಪ್ಪಾಳೆ ತಟ್ಟಿ ನಕ್ಕು ನಕ್ಕು ನಲಿಯಿತು. ಅಡಿಕೆಗೆ ತಾ ಕುಟ್ಟುತ್ತ ಕುಳಿತು, ಅಡಿಕೆಗೆ ತಾ ಕುಟ್ಟುತ್ತ ಕುಳಿತು. ಅದನ್ನು ನಮ್ಮ ಮ್ಯಾಗೇರಿ ಮೇಡಮ್ ಅವ್ರು ಭಾಳ ಬಹುಶಃ ಅದರ ಪುಸ್ತಕದೊಳಗೆ ಏನೈತಿ ಅನ್ನೋದನ್ನು ಎಲ್ಲ ತಿರುಳನ್ನು ಕೂಡ ನಮ್ಗೆ ಅವ್ರು ಏನಂತ ಹೇಳಿದ್ರೆ ಅವ್ರ ಮಾತಿನೊಳಗೆ ಹೇಳ್ಕೊಟ್ಟಿದ್ದಾರೆ. ಅಂದರೆ ಪುಸ್ತಕವನ್ನು ಅವರು ಸಂಪೂರ್ಣವಾಗಿ ಅದನ್ನು ನಮ್ಮ ಎಲ್ಲರಿಗೂ ಕೂಡ ಏನಪ್ಪ ಅಂತ ಹೇಳಿದ್ರೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಅದರ ಜೊತೆಗೆ ಮೊನ್ನೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೇಡಮ್ ಅವರ ವೃತ್ತಿ ಬದುಕಿನ ಬಗ್ಗೆ ಭಾಳ ಅಭಿಮಾನಪೂರ್ವಕವಾಗಿ, ಗೌರವಪೂರ್ವಕವಾಗಿ ಒಬ್ಬ ಅಧಿಕಾರಿ ತನ್ನ ಕೈತೊಳೆ ಕೆಲಸ ಮಾಡುವಂಥ ಒಬ್ಬ ನೌಕರ, ಒಬ್ಬ ಗುರುಮಾತೆ ಇಂಥ ಒಂದು ಅದ್ಭುತ ಕೆಲಸವನ್ನು ಮಾಡಿದ್ದನ್ನು ಭಾಳ ಅಭಿಮಾನದಿಂದ ಅವರು ಹೇಳಿದಾಗ ಅದು ಭಾಳ ಸಂತೋಷ ಪಡುವಂಥ ಸಂಗತಿ ಅನ್ನುವಂಥದ್ದು. ನಾವು ಕೂಡ ಸುಮಾರು ವರ್ಷಗಳಿಂದ ಮೇಡಮ್ ಅವರ ಒಡನಾಟದೊಳಗೆ ಅದ್ವಿ. ಅದ್ರ ಜೊತೆಗೆ ಅವ್ರ ಮನೆಯವರು ನಮ್ಗೆ ಭಾಳಷ್ಟು ಪರಿಚಯದವರು. ಬಹುಶಃ ನನಗನ್ನಿಸ್ತು ಇದು ಎಲ್ಲೋ ಒಂದು ಕಡೆಗೆ ಎಲ್ಲರೂ ಹೇಳಿದ ಹಾಗೆ
ಒಬ್ಬ ಸ್ತ್ರೀ ಹಿಂದೆ ಒಬ್ಬ ಪುರುಷ ಇದ್ದರೆ ಮಾತ್ರ ಏನನ್ನಾದರೂ ಯಶಸ್ಸು ಸಾಧಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದು ಅದು ನಿಜಕ್ಕೂ ಕೂಡ ಅವ್ರ ಮನೆಯವರು ಇವತ್ತು ಈ ಆ ಸಂದರ್ಭಕ್ಕೆ ಅವ್ರು ಸಾಕ್ಷೀಕರಿಸ್ಯಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದ್ರ ಮೂಲಕ ಹುಟ್ಟಿತೆಂದು ಭಯದಿಂದ ಹಿಂಜರಿಯಬೇಡಿ, ಹೆಣ್ಣು ಹುಟ್ಟಿತೆಂದು ಕಣ್ಣೀರು ಹಾಕಿ ಕೊರಗಬೇಡಿ. ಕಷ್ಟ ಸುಖದ ಜೀವನದಲ್ಲಿ ಜೊತೆಯಾಗಿ ಬಂದವಳು ಈ ಹೆಣ್ಣು. ಹೆಣ್ಣೆಂದರೆ ಜಗವ ಬೆಳಗುವ ಕಣ್ಣು, ಹೆಣ್ಣೆಂದರೆ ಜಗವ ಬೆಳಗುವ ಕಣ್ಣು. ಧನ್ಯವಾದಗಳು. ಪಕ್ಕದಲ್ಲಿ ಸಾಲು ಗಿಡ ಮರಗಳನ್ನು ಬೆಳೆಸಿದಳು, ಬೇಸಿಗೆ ಕಾಲಕ್ಕೆ ಮಳೆಯಾಗಿ ಪ್ರಾರ್ಥಿಸಿದಳು. ನಮ್ಮೆಲ್ಲರಿಗೂ ಪರಿಸರ ಅರಿವನ್ನು ಮೂಡಿಸಿದಳು. ಶತಮಾನ ಕಂಡ ವೃಕ್ಷ ಮಾತೆ, ಕೋಟಿ ಕೋಟಿ ನಮನಗಳು. ಚಿಗುರುವ ಸಸಿಗಳನ್ನು ಮತ್ತೆ ಪೋಷಿಸೋಣ, ಕೊಡಲಿ ಪೆಟ್ಟು ಹಾಕದಂತೆ ನೋಡಿಕೊಳ್ಳೋಣ. ಮುಂದಿನ ಪೀಳಿಗೆಗೆ ತಿಮ್ಮಕ್ಕನ ಕಥೆ ಹೇಳೋಣ, ಸಾಲು ಮರದ ತಿಮ್ಮಕ್ಕನ ಆತ್ಮಕ್ಕೆ ಶಾಂತಿಯನ್ನು ಬೇಡೋಣ. ಧನ್ಯವಾದಗಳು. ಶೀರ್ಷಿಕೆ ನವ ಜೋಡಿಗಳಿಗೆ ಶುಭಾಶಯ. ಇವಳು ಮೃದು ಮಲ್ಲಿಗೆ ಹೂವಿನ ನಗುಮುಗದವಳು, ಇವಳು ಹುಣ್ಣಿಮೆ ಚಂದ್ರನ ಕುಡಿ ನೋಟದ ಪುಟ್ಟರಾಜನು. ಇವಳು ಮೃದು ಮಲ್ಲಿಗೆ ಹೂವಿನ ನಗುಮುಗದವಳು, ಇವಳು ಹುಣ್ಣಿಮೆ ಚಂದ್ರನ ಕುಡಿ ನೋಟದ ಪುಟ್ಟರಾಜನು. ನಳನಳಿಸುವ ಕೆಂದಾವರೆ ಹೊಸ ಮೆರಗಿನ ಜೋಡಿಗಳಿಗೆ ಮದುವೆಯ ದಿನದ ಶುಭಾಶಯಗಳು ನವ ದಂಪತಿಗಳಿಗೆ. ನಳನಳಿಸುವ ಕೆಂದಾವರೆ ಹೊಸ ಮೆರಗಿನ ಜೋಡಿಗಳಿಗೆ ಮದುವೆಯ ದಿನದ ಶುಭಾಶಯಗಳು ನವ ದಂಪತಿಗಳಿಗೆ. ಇವಳ ಕೈಕಾಲಿಗೆ ಬಿಡಿಸಿದ ಮದರಂಗಿ ಅಳುಕದಿರಲಿ, ಇವರಿಬ್ಬರ ಮೈಗಚ್ಚಿದ ಅರಿಶಿನ ಗಮಲು ಮಾಸದಿರಲಿ. ಬರ್ರಿ ನಿಮ್ಮ ಭಾಗವಹಿಸ್ರಿ ಅಂತಂದು ಮೊದಲೆಲ್ಲ ನನಗೇನು ವೇದಿಕೆಗಳನ್ನು ಗೊತ್ತಿದ್ದಿದ್ದಿಲ್ಲ. ಅದೇ ಥರ ನಾನು ನೀಲಮ್ಮ ಅಂಗಡಿ ಮೇಡಮ್ ಅವರು ಕೂಡ ಹೆಚ್ಚು ವೇದಿಕೆಗಳನ್ನು ನಾನು ಮೊದಲೇ ಪರಿಚಯ ಮಾಡಿದ್ದು ಸಾಹಿತ್ಯ ವೇದಿಕೆ ಒಳಗೆ ಅದು ನೀಲಮ್ಮ ಅಂಗಡಿಯವರು, ನಂತರ ಆನಂದ್ ಹಕ್ಕಿಯಣ್ಣವ್ರು ಸರ್. ಹಾಗೆ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ರೇಷ್ಮೆ ಅಂಗಡಿ ಮೇಡಮ್ ಅವರು ಕೂಡ ಆಯ್ತು. ಆಮೇಲೆ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರು ಕೂಡ ತಮಗೆ ಯಾವುದೇ ಕಾರ್ಯಕ್ರಮ ಇರಲಿ ಮೇಡಮ್ ಹಿಂಗೆ ಹಾಕ್ತೇನ್ರಿ ಅಂತಂದು ಹೇಳ್ತಿದ್ರು. ಆಯ್ತು ಅಂತಂದು ನಮ್ಗೆ ಒಳ್ಳೆ ರೀತಿ ಒಳಗೆ ಉತ್ತಮ ಒಂದು ಬೆಳವಣಿಗೆ ಆಗಲಿಕ್ಕೆ ಅವರು ರೇಷ್ಮೆ ಅಂಗಡಿ ಮೇಡಮ್ ಅವರು ಮತ್ತು ವಿವೇಕಾನಂದ ಗೌಡ್ ಸರ್ ಅಂತಂದು ಇಷ್ಟಪಡ್ತೀನಿ. ಹಾಗೆ ನಮ್ಮ ಕುಟುಂಬದವ್ರು, ನಮ್ಮ ಮನೆಯವರು ಕೂಡ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಅವರ ಒಂದು ನಾ ಇಷ್ಟು ಮಟ್ಟಕ್ಕೆ ನಿಂತ್ಕೊಂಡು ಈ ಪುಸ್ತಕ ಬಿಡುಗಡೆ ಆಗೋದ್ರತ್ತು ಮತ್ತು ನನ್ನ ಓದಿಗಿನ ಆಯ್ತು ಅವರ ಒಂದು ಸಹಕಾರ ನೀಡ್ಯಾರ ಅಂತಂದು ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಶಾಲೆ ಒಳಗೂ ಕೂಡ ಶಿಕ್ಷಕರು ನನ್ನ ಪ್ರತಿಯೊಂದು ಕವನಗಳನ್ನು ನಾನು ಹೇಳ್ತಿದ್ದೆ, ಟೀಚರ್ ಇದನ್ನು ನೋಡ್ರಿ ಇದು ಹೆಂಗೈತೆ. ಈ ಮಟ್ಟಿ ಟೀಚರ್ ಆಯ್ತು, ನಮ್ಮ ಚೌಡಿ ಮೇಡಮ್ ಆಯ್ತು, ಉಳಿದ ಗುರುಮಾತರು ಕೂಡ ಮೇಡಮ್ ಬರೀ ಚೆನ್ನಾಗಿತ್ತು, ಹಿಂಗ ಬರೀದೆ ಅಂತ ಹಲವು ರೀತಿಯೊಳಗೆ ನನ್ನ ಪ್ರೋತ್ಸಾಹ ನೀಡಿದರು. ಅವ್ರಿಗೂ ಕೂಡ ನಾನು ಒಂದು ಈ ವೃತ್ತಿಯೊಳಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನನ್ನ ಕವನದ ಒಂದು ಉತ್ತಮವಾದ ಒಂದು ಕವನಗಳನ್ನ ತೀಡಿ ಉತ್ತಮವಾದ ಒಂದು ಕವನವನ್ನು ರೂಪವನ್ನು ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಂಥ ವಿವೇಕಾನಂದ ಎಷ್ಟೋ ಸಲ ಅವ್ರ ಮನೆಗೆ ಹೋಗಿದ್ದೇನೆ. ಸರ್ ಇದು ಹಿಂಗೆ ಹೌದು ಮೇಡಮ್ ಅವರ ಆಯ್ತು ನಿಮ್ಗೆ ಹಾಕ್ತೇನೆ ರೀ, ಇದು ನೋಡಿ ಹೊಳ್ಳಿ ಹಿಂಗೆ ಮಾಡ್ಬೇಕಾಯ್ತು, ಹಿಂಗೆ ಆಗ್ಬೇಕಾಯ್ತು ಅಂತ ಭಾಳ ಕವನಗಳನ್ನು ತಿದ್ದಿ ಒಂದು ಸುಂದರವಾದ ಕವನವನ್ನು ಪುಸ್ತಕವನ್ನು ಹೊರಗೆ ತಂದರು. ಅವರು ಮೇಡಮ್ ಅವರು ಕೂಡ ಮನೆಗೆ ಹೋದಾಗ ಅವರು ಒಟ್ಟ ಬೇಜಾರು ಮಾಡ್ಕೊತಿದ್ರು. ಅವ್ರು ಸರಿಗೆ ನಾ ಎಲ್ಲ ಹೇಳ್ತೇನೆ ರೀ, ಅವರು ಒತ್ತಾಡೋದು ಅಂತಂದ್ರೆ ಮೇಡಮ್ ಅವ್ರನ್ನೂ ಕೂಡ ನೆನೆಸ್ಬಿಡ್ತು ಉಮಾ ಮೇಡಮ್ ಅವರಿಗೆ. ಅವರು ಹಲವಾರು ನಮ್ಮ ಪುಸ್ತಕಗಳನ್ನು ಸರಿಗೆ ಹೇಳ್ರಿ ಮೇಡಮ್ ಅವರ ಆಯ್ತು ರೀ ಬರೆಸ್ಕೊಡ್ತೇನೆ ಅಂತಂದು ಅವರು ಕೂಡ ಇದಕ್ಕೆ ಸಹಕಾರ ನೀಡೋಣ. ಹಾಗೆ ಮಕ್ಕಾಂದರ್ ಸರ್ ಬೆನ್ನುಡಿಯನ್ನು ಬರೆದು ಕೊಟ್ಟರು, ಅವ್ರಿಗೂ ಕೂಡ ಉತ್ತಮವಾದ ಬೆನ್ನುಡಿಯನ್ನು ಬರೆದು ಕೊಟ್ಟರು. ಅದೇ ಥರನಾಗಿ ಮುಖಪುಟವನ್ನು ತಯಾರಿಸಿದ ಚವಾಣ್ ಸರ್ ಭಾಳ ಚೆನ್ನಾಗಿತ್ತು ಸರ್, ಥ್ಯಾಂಕ್ಸ್ ರೀ. ಆಮೇಲೆ ಇವರು ಬೆನ್ನುಡಿಯನ್ನು ಬರೆದಂಥವರು ಕೂಡ ಅವರು ಉತ್ತಮವಾದಂಥ ಸಲಹೆ ಸಹಕಾರಗಳನ್ನು ನೀಡಿ ನೀವು ಸಾಹಿತ್ಯ ವೇದಿಕೆಯೊಳಗೆ ಇನ್ನೂ ಮುಂದುವರ್ರಿ ಅಂತಂದು ಪ್ರೋತ್ಸಾಹ ನೀಡಿದರು. ಅವ್ರನ್ನೂ ಕೂಡ ನಮ್ಮ ಕುಟುಂಬದ ಪರವಾಗಿ ವೈಯಕ್ತಿಕವಾಗಿ ನನ್ನ ಒಂದು ನಮನಗಳನ್ನು ಸಲ್ಲಿಸ್ತೀನಿ. ಹಾಗೆ ನನ್ನ ಪುಸ್ತಕವನ್ನು ಪರಿಚಯ ಮಾಡಿ ಶಿಲ್ಪಾ ಮೇಡಮ್ ಮೆಗೇರಿ ಮೇಡಮ್ ಅವ್ರ ಮನೆಗೆ ಹೋಗಿ ಕೇಳಿದ್ವಿ, ಮೇಡಮ್ ಅವರೇ ಈ ಪುಸ್ತಕ ಪರಿಚಯ ಆಯ್ತು ರೀ, ಒಂದೇ ಮಾತಿಗೆ ಕೂಡ ಆಯ್ತು ರೀ ನಾನು ಮಾಡ್ತೀನಿ ಮೇಡಮ್ ಅವರೇ, ನಿಮ್ಗೇನು ಹೇಳ್ರಿ ನಾನೆಲ್ಲ ಇದನ್ನು ಮಾಡಿಕೊಡ್ತೇನೆ, ಮುಂದೆ ಇನ್ನೂ ನಿಮ್ಗೆ ಹಲವಾರು ಪುಸ್ತಕಗಳನ್ನು ಅವ್ರು ಚೆನ್ನಾಗಿ ಹೇಳಿದ್ರು, ಅವ್ರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತೀನಿ. ಹಾಗೆ ನಮ್ಮ CRP ಸರ್ ಹೊಸದಾಗಿ ಬಂದರೂ ಕೂಡ ಸರ್ ನನ್ನ ಪುಸ್ತಕ ಬಿಡುಗಡೆ ಇರ್ತೀರಿ ತಾವು ಬರ್ಬೇಕು, ಆಯ್ತು ರೀ ಮೇಡಮ್. ಅವ್ರು ಇನ್ನೂ ಒಂದು ಮಾತನ್ನು ಮೆಸೇಜ್ ಮಾಡಿ, ನಿಮ್ಮ ಆಶೀರ್ವಾದ ನಾನು ಅಷ್ಟು ದೊಡ್ಡವಳಲ್ಲ ಸರ್, ಆಶೀರ್ವಾದ ಮಾಡೋಕ್ಕೆ ನಿಮ್ಮಿಂದ ನಾವು ಇಲ್ಲಿ ವೇದಿಕೆ ಮೇಲೆ ಅದಾರ, ಅವ್ರ ಆಶೀರ್ವಾದ ನನಗೆ ಬೇಕು ರೀ. ಆಮೇಲೆ ಮುಂದ್ಗಡೆ ಇರ್ತಕ್ಕಂಥ ಹಿರಿಯ ಸಾಹಿತಿಗಳು ಅವರೊಂದು ಪುಸ್ತಕಗಳನ್ನು ನಾನು ತೊಗೊಂಡು ಇನ್ನೂ ಹೆಚ್ಚು ಓದ್ಕೊತೇನೆ. ಆಮೇಲೆ ಇದು ನನ್ನ ಪ್ರಥಮ ಕವನ ಸಂಕಲನದಿಂದ ಏನಾದರೂ ತಪ್ಪುಗಳಿದ್ದರೆ ನಿಮ್ಮ ಪುಸ್ತಕದಲ್ಲಿ ನನಗೆ ಹೇಳಿ ತಿದ್ದುಕೊಂಡು ಮುಂದಿನ ಹೆಜ್ಜೆಗಳನ್ನು ಹಾಕ್ತೇನೆ. ಹಾಗೆ ನಮ್ಮ ಶಾಲೆಯ ಪ್ರಧಾನ ಗುರುಗಳು ಕೂಡ ಉತ್ತಮ ರೀತಿಯಲ್ಲಿ ನನಗೆ ಸಹಕಾರವನ್ನು ನೀಡ್ತಾರೆ.
ಯಾಕಂತಂದ್ರೆ ಏನೇ ಇರಲಿ ಕೂಡ ಹೇಳ್ತಿರ್ತಾರೆ ಸಾಹಿತ್ಯದೊಳಗೆ. ಅವ್ರು ಕನ್ನಡ ಹೇಳ್ತಾರೆ ಸರ್ ಅವರು ಏನಾದರೂ ಹೇಳ್ತಂದ್ರೆ ಇದು ಹಿಂಗಾಗುತ್ತೆ. ನಾನು ತೋರಿಸಿದೆ ನನ್ನೇ ನುಡಿಯನ್ನು ಬರೆದೇನಿ ಸರ್, ಇದನ್ನು ಓದ್ರಿ ಸರ್, ಮತ್ತೆ ಹೆಂಗೈತೆ ನೋಡ್ರಿ ಅಂತ. ಇಲ್ರಿ ಮೇಡಮ್ಮ, ನೀವು ಒಳ್ಳೆ ರೀತಿಯಿಂದ ಬರ್ರಿ, ಆಗಲಿ ನಿಮ್ಮ ಪುಸ್ತಕ ಇನ್ನೂ ಉತ್ತಮ ರೀತಿ ಒಳಗೆ ಬಿಡುಗಡೆ ಆಗಲಿ. ಇಂಥ ವೇದಿಕೆ ಒಳಗೆ ಮಾಡಕ್ಕಂತಾರಲ್ಲ, ಅದು ನನಗೆ ಭಾಳ ಖುಷಿ ಆಯ್ತು ರೀ ಮೇಡಮರ. ಆಯ್ತು ರೀ, ನಾವು ಬರ್ತೇವೆ ಅಂತಂದು. ಹಾಗೆ ಈಗೆಲ್ಲರೂ ಕೂಡಿ ನನಗೆ ಬಂದು ಶುಭಾಶೀರ್ವಾದವನ್ನು ನೀಡಿ ಆಮೇಲೆ ಒಂದು ಸ್ಥಾನವನ್ನು ಕೊಟ್ಟಂತ ಇನ್ನೊಂದು ಸಲ ಮತ್ತೊಮ್ಮೆ ಮುಗಿದ್ರೆ ವಿವೇಕಾನಂದ ಸರ್ಗೆ ನನ್ನ ಕುಟುಂಬದ ಪರವಾಗಿ ಮತ್ತೊಮ್ಮೆ ಅವರಿಗೆ ನಮಸ್ಕಾರಗಳೇ. ಎಲ್ಲ ನನಗೆ ಪ್ರೋತ್ಸಾಹ ನೀಡಿದಂಥ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಎರಡು ಮಾತ್ರ. ಮೊದಲನೇದಾಗಿ ಶ್ರೀಮತಿ ಮಮತಾ ದೊಡ್ಡಮನಿ ಅವರಿಗೆ ನಾನು ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಗಮನಿಸ್ರಿ, ಅವರ ವೃತ್ತಿ ಏನು ಅಂತ ಹೇಳಿದ್ರೆ ನೀವು, ಅವರು ದೈಹಿಕ ಶಿಕ್ಷಣದ ಅಧ್ಯಾಪಕಿಯರಾಗಿದ್ದರೂ ಕೂಡ ಒಳಗೆ ಏನೊಂದು ಕವಿ ಇದೆ, ಕವಿಯಿತ್ರೆ ಇದ್ದಾಳೆ, ಅದನ್ನು ಅಕ್ಷರದ ರೂಪದೊಳಗೆ ಆ ಭಾವನೆಗಳಿಗೆ ಅಕ್ಷರ ತೋರಣವನ್ನು ಕಟ್ಟಿ ನಮಗೆ ಇವತ್ತಿನ ದಿವಸ ಈ ಪುಸ್ತಕವನ್ನು ನೀಡಿದ್ದಾರೆ. ನನಗೆ ಸುಮಾರು ಒಂದು 6-7 ತಿಂಗಳಿಂದ ಅದರ ಕರಡು ಪ್ರತಿಯನ್ನು ಕೊಟ್ಟಿದ್ರು, ಇದನ್ನು ತಿದ್ದಿ ಕೊಡ್ರಿ ಅಂತ ಹೇಳಿ. ಆದರೆ ಈ ಪುಸ್ತಕ ತಡವಾಗಿ ಬರಲಿಕ್ಕೆ ಅದಕ್ಕೆ ನಾನು ಒಬ್ಬ ಕಾರಣ. ಹೀಗಾಗಿ ಅವರ ಕ್ಷಮೆಯನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಯಾಕಂದ್ರೆ ಸುಮಾರು 6 ತಿಂಗಳ ಇಟ್ಟುಕೊಂಡು ಅದು ಮತ್ತೆ ಮನೆ ಕಟ್ಟುವ ಸಂದರ್ಭ ಅದು ಇದಾಗಿ ಕಡೆಗೆ ಅದು ತಳಗಿದ್ದದ್ದು ಮನೆ ಮ್ಯಾಲೆ ಹೋತ್ ನಮಗೆ. ಅವಾಗ ಅದು ಸಿಗಲೇ ಇಲ್ಲ. ಮತ್ತೊಂದು ಪ್ರತಿ ಕೊಡ್ರಿ ಅಂತೇಳಿ ಪಾಪ ಅವ್ರಿಗೆಲ್ಲ ನಾವು ಕಿರುಕುಳ ಕೊಟ್ಟು ಮತ್ತು ಆಮೇಲೆ ಅದನ್ನ ತಿದ್ದಿ ಆಮೇಲೆ ಕೊಡುವ ಹಿನ್ನೆಲೆಯೊಳಗೆ ಸುಮಾರು ಒಂದು 6 ತಿಂಗಳಿತ್ತು. ಹೀಗಾಗಿ ಅದು ತಡ ಆದರೂ ಕೂಡ ಚಲೋ ಆಯ್ತು ಅಂತೇಳಿ, ತಡ ಆದರೂ ಕೂಡ ಚಲೋ ಆಯ್ತು ಅನ್ನೋ ರೀತಿ ಒಳಗೆ ಪುಸ್ತಕನೂ ಕೂಡ ಭಾಳ ಉತ್ತಮವಾಗಿ ಬಂದಿದೆ. ನಮ್ಮ DL ಚವ್ಹಾಣ್ ಸರ್ ಅದಕ್ಕೆ ಅಂದವಾಗಿರ್ತಕ್ಕಂಥ ಒಂದು ಮುಖಪುಟವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಆ ಹಿನ್ನೆಲೆ ಒಳಗೆ ಅವರಿಗೆ ಈ ಸಾಹಿತ್ಯ ಲೋಕದ ಪ್ರಪಂಚಕ್ಕೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಅವರಿಗೆ ಕೋರ್ತಾ ಇದ್ದೀನಿ. ಮತ್ತು ಈ ಪುಸ್ತಕದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ತಮ್ಗೆ ಹೇಳಿದ್ದಾರೆ. ನೋಡ್ರಿ, ತಮ್ಮ ಅನುಭವಗಳನ್ನು ಬಹಳ ಸರಳವಾಗಿ ಅವರು ಕವನ ರೂಪದೊಳಗೆ ತಂದಾರೆ. ಸಾಮಾನ್ಯವಾಗಿ ಪ್ರಥಮ ಕವನ ಅಂದ್ರೆ ರೊಮ್ಯಾಂಟಿಕ್ ಆಗಿರ್ತದೆ. ಸಾಮಾನ್ಯವಾಗಿ ಕವಿತೆ ಹೆಂಗೆ ಪ್ರಾರಂಭ ಆಗ್ತೈತೆ ಅಂದ್ರೆ ಪ್ರೀತಿ ಪ್ರೇಮದಿಂದ ಶುರುವಾಗ್ತದೆ. ಆದ್ರೆ ಈ ಕವಿತೆಗಳಲ್ಲಿ ಅವರ ತಮ್ಮ ಏನು ಅನುಭವ ಇದೆ, ಆ ಬಡತನದ ಹಿನ್ನೆಲೆ ಒಳಗೆ ಏನು ಅನುಭವ ಇದೆ, ಮತ್ತು ತಮ್ಮ ಒಂದು ಇರುವಿಕೆಗೆ ಏನೆಲ್ಲ ಜನ ಯಾರೆಲ್ಲ ಕಾರಣ ಆಗಿದ್ದಾರೆ ಅವ್ರನ್ನ ನೆನೀತಕ್ಕಂಥ ಒಂದು ವಿಷಯವನ್ನ ವಸ್ತುವಾಗಿಸಿಕೊಂಡು ಅದಕ್ಕೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಅಕ್ಷರದ ಹೊದಿಕೆಯನ್ನ ಗುಡಿಸಿ ಅದನ್ನ ಕವನವನ್ನಾಗಿ ಮಾಡಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕವನವನ್ನ ಈ ಒಂದು ಕೃತಿಯ ಮೂಲಕ ಅವರು ನೀಡಿದ್ದಾರೆ. ಆ ಹಿನ್ನೆಲೆ ಒಳಗೆ ಅವರ ಒಂದು ಕಾವ್ಯ ಪ್ರಯಾಣ ಹೀಗೆ ಅದು ಸಾಗಲಿ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ, ಮತ್ತು ಅಲ್ಲೇ ಒಂದಿಷ್ಟು ಜಾಳ ಆಗಿರ್ತಕ್ಕಂಥ ಕವಿತೆಗಳು ಅದಾವು. ಅವು ಮುಂಬರ್ತಕ್ಕಂಥ ದಿನಮಾನದೊಳಗೆ ಇನ್ನೂ ಹೆಚ್ಚು ಸಶಕ್ತವಾಗಿ ಇನ್ನೂ ಹೆಚ್ಚು ಸಬಲತೆಯನ್ನು ಪಡ್ಕೊಂಡು ಉತ್ತಮವಾಗಿರ್ತಕ್ಕಂಥ ಕವಿತೆಗಳಾಗಲಿ, ಮತ್ತು ಬೇರೆ ಬೇರೆ ರೀತಿಯ ಆಯಾಮಗಳದ, ಬರೀ ಕವಿತೆಗಳು ಅಷ್ಟೇ ಅಲ್ಲ. ಹಾಗೆ ನೋಡಿದರೆ ಕವಿತೆ ಕಟ್ಟೋದು ಬಹಳ ಕಷ್ಟದ ಕೆಲಸ. ಅದಕ್ಕೆ ಮುನ್ನುಡಿ ಒಳಗೆ ಬರೆದಿ ನಾನು ಒಂದೇ ಮಾತಾ, ಇಷ್ಟೆಲ್ಲ ಕಷ್ಟದ ಒಂದು ಕಾರ್ಯ ಕವಿತೆನ ಅದು. ಬಹಳ ಸುಲಭ ಅಂದ್ರೆ ಕತೆ ಬರಿಬೋದು, ಬಹಳ ಸುಲಭ ಅಂದ್ರೆ ನಮ್ಮ ಅನುಭವ ಬರಿಬೋದು, ಪ್ರವಾಸ ಕಥನ ಬರಿಬೋದು, ಎಲ್ಲ ಪ್ರವಾಸಕ್ಕೆ ಹೋಗಿರ್ತೀರಿ ಬರಿಬೋದು, ಏನದು ದೊಡ್ಡದು ಇರಲ್ಲ. ಆದ್ರೆ ಕವಿತೆ ಬರೆಯೋದಂದ್ರೆ ಬಹಳ ಕಷ್ಟದ ಕೆಲಸ. ಅದು ಒಂದು ಕವಿತೆ ಬರೆಯೋದಂದ್ರೆ ಒಂದು ಹೆರಿಗೆ ಆದಂಗೆ, ಅಷ್ಟು ಕಷ್ಟದ ಕೆಲಸ. ಆದರೂ ಅದನ್ನ ಪ್ರೀತಿಯಿಂದ ಎಲ್ಲರೂ ಕೂಡ ನಾವು ಕವಿತೆ ಮೂಲಕನ ಮಾಡ್ತೀವಿ ಅಂದ್ರೆ ಇದು ಒಂದು ಸಂಶೋಧನೆ ವಿಷಯ ಅಂತ ಅನಿಸ್ತದೆ ನಾನು ನೋಡಿ. ಅಂದ್ರೆ ಕಾವ್ಯಕ್ಕೆ ಎಷ್ಟು ಆಕರ್ಷಣೆ ಇದೆ ಅಂತ ಹೇಳಿ ಅಂಥದ್ರೊಳಗೆ ಅವರು ಅದನ್ನ ಸಾಧ್ಯವಾಗಿಸಿಕೊಂಡು ಬಹಳ ಉತ್ತಮವಾಗಿರ್ತಕ್ಕಂಥ ಕವಿತಾ ಸಂಕಲನವನ್ನು ಅವ್ರು ಮಾಡಿದ್ದಾರೆ. ಮತ್ತು ಅವರಿಗೆ ಬೇರೆ ಬೇರೆ ಅನುಭವಗಳದಾವ ನೋಡ್ರಿ. ನಮಗೆ ಬಡತನ ಕಲಿಸ್ತಕ್ಕಂಥ ಪಾಠ ಅಥವಾ ನಮ್ಮ ಗ್ರಾಮೀಣ ಬದುಕಿನ ಜೀವನ ಕಲಿಸ್ತಕ್ಕಂಥ ಪಾಠವನ್ನ ಯಾವುದೂ ನಮಗೆ ಕಲಿಸಲ್ಲ. ಅಂತ ಎಲ್ಲ ಅನುಭವಗಳನ್ನ ಮತ್ತೆ ಬೇರೆ ಬೇರೆ ರೀತಿಯೊಳಗೆ ಅವರು ಬರೀರಿ. ಅದು ತಮ್ಮ ಅನುಭವ ಇರ್ಬೋದು, ಜೀವನ ಚರಿತ್ರೆ ಇರ್ಬೋದು, ಕಥೆಗಳಿರ್ಬೋದು, ಆ ಒಂದು ಸ್ವರೂಪಕ್ಕೆ ತಮ್ಮನ್ನು ತಾವು ಒಗ್ಗಿಸಿಕೊಂಡು ಇನ್ನೂ ಅತ್ಯುತ್ತಮವಾಗಿರ್ತಕ್ಕಂಥ ಸಂಕಲನಗಳನ್ನ ಅವರು ಹೊರಗೆ ತರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಟ್ಟಾರೆಯಾಗಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕವಿತೆಗಳನ್ನು ಅವರು ಹೊರಗೆ ತಂದಿದ್ದಾರೆ. ಅದ್ರ ಜೊತೆಗೆ ಎಲ್ಲರೂ ಹೇಳಿದಂಗೆ ಅವ್ರ ಮನೆಯವರು ಶ್ರಮ ಬಹಳ ಇತ್ತು. ಸಾಕಷ್ಟು ಸಲ ನಮ್ಮ ಮನೆಗೆಲ್ಲ ಬಂದಿದ್ದಾರೆ ಅವರು.
ನೀವು ಬರಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಫೋನ್ಯಾಗ ಹೇಳ್ಬಿಡ್ರಿ, ಫೋನ್ಯಾಗ ಹಾಕ್ರಿ ನೋಡಿ ಹೇಳ್ತೀನಿ ಅಂತ ಆದರೂ ಪಾಪ ಬರ್ತಿದ್ರು ಅವರು. ಭಾಳ ಆಸಕ್ತಿಯಿಂದ ಅವರ ಒಂದು ಕಾವ್ಯ ಪಯಣಕ್ಕೆ ಅಥವಾ ಸಾಹಿತ್ಯದ ಅಭಿರುಚಿಗೆ ನೀರೆಳೆದು ಪ್ರೋತ್ಸಾಹ ಮಾಡ್ತಕ್ಕಂಥ ಅವರ ಪರಿವಾರದವರು ಎಲ್ಲರೂ. ಮತ್ತು ಅವ್ರ ಮಕ್ಕಳು ಕೂಡ, ಅವ್ರ ಮಗಳು ನೋಡ್ರಿ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಕವಿತೆಯನ್ನು ಓದಿದ್ರು. ಹಾಗೆಯೇ ಅದು ಮುಂದುವರಿಯಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಪರಿಷತ್ತಿಗೆ ಅವರು ಈ ಕವನ ಸಂಕಲನವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅವರಿಗೂ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಇಂಥ ಒಂದು ಸಮಯದಲ್ಲಿಯೂ ಕೂಡ ಮಕ್ಕಂದಾರ ಸರ್ ಮಾತಾಡಬೇಕಾಗಿತ್ತು, ಬಹುಶಃ ಅವರು ಹೋದ್ರು ಅಂತ ಅನಿಸ್ತತಿ. ಆ ಹಿನ್ನೆಲೆ ಒಳಗೆ ಆ ಸಮಯದ ಮಿತಿ ಹಿನ್ನೆಲೆ ಒಳಗೆ ಕೊನೆಗೆ ಮಾತಾಡಲಿ ಅಂತಕ್ಕಂಥ ಆಶಯ ನಮ್ಮದಾಗಿತ್ತು. ಹೀಗಾಗಿ ಎಲ್ರಿಗೂ ಕೂಡ ನಾನು ವಂದಿಸಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ಮಾತಾಡಿ ಮುಗಿಸ್ತೀನಿ. ನಮಸ್ಕಾರ.